ರಾಶಿಯ ಮೇ ತಿಂಗಳ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ಗುರು 6ನೇ ಮನೆಯಲ್ಲಿ, ಮತ್ತು ರವಿ 6 ಮತ್ತು 7ನೇ ಮನೆಯಲ್ಲಿ, ಶುಕ್ರ 6ನೇ ಮನೆಯಲ್ಲಿ, 5ರಲ್ಲಿ ಕುಜ ಬುಧರ ರಾಹುಗನ ಯೋಗ, ಶನಿ 4ರಲ್ಲಿರುವಂಥದ್ದು. ಹಾಗಾಗಿ ಗುರುಬಲ ಇಲ್ಲದೆ ಇರುವುದು ಒಂದು ಕಾರಣ, ನಮಗೆ ಸಮಸ್ಯೆಗಳಿಗೆ ಕಾರಣ, ಅಥವಾ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗದೇ ಇರುವಂತಹದ್ದು. ಅದರ ಜೊತೆಗೆ ಗುರು ಮೌಢ್ಯವೂ ಕೂಡ ಪ್ರಾರಂಭ ಆಗುವ ಕಾರಣ ಈ ಮಾಸದಲ್ಲಿ ನಮಗೆ ಪ್ರಧಾನವಾಗಿ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗುವ ಸಾಧ್ಯತೆಗಳಿದೆ. ಅದರ ಜೊತೆಗೆ ಈ ವಿವಾಹಕಾರಕನಾದ ಶುಕ್ರನೂ ಷಷ್ಠದಲ್ಲಿರುವ ಕಾರಣ ವೈವಾಹಿಕ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಬರುವಂತಹದ್ದು. ವಿವಾಹಿತರಿಗೂ ವಿವಾಹ ಆಗದೇ ಇರುವವರಿಗೂ ಕೂಡ ಈ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಕಾರಣ ನಮಗೆ ಲಗ್ನಾಧಿಪತಿ ಆಗಿರತಕ್ಕಂತಹ ಕುಜ ಅವನು ಪಂಚಮದಲ್ಲಿ ಕೂತರು, ಆ ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಷಷ್ಠದಲ್ಲಿ ಬರೋದು, ವಿವಾಹ ಕಾರಕನೂ ಅವನೇ ಆಗಿರುವ ಕಾರಣ ನಮಗೆ ವಿವಾಹದ ವಿಷಯದಲ್ಲಿ ತಡೆ ಬರುವಂತಹದ್ದು, ಸಂಸಾರಿಕ ವಿಷಯದಲ್ಲಿ ಅನೇಕ ಗೊಂದಲಗಳು ಉಂಟಾಗುವಂತಹದ್ದು, ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆ. ಅದು ಆತ್ಮೀಯರಿಗೆ ನಾವು ಕೊಟ್ಟಿದ್ದೇವೆ, ಬರುತ್ತೆ, ಈ ತಿಂಗಳು ಬರುತ್ತೆ, ನಾಳೆ ಬರುತ್ತೆ, ನಾಳದ್ದು ಬರುತ್ತೆ, ಇದೇ ತರಹದಲ್ಲೇನೆ ನಾವು ಈ ಮಾಸವನ್ನು ಕಳಿಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗೃತರಾಗಿರಿ. ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ತಾವು ನೋಡಿಕೊಳ್ಳಬೇಕು. ವೃಶ್ಚಿಕ ರಾಶಿಯವರಿಗೆ ಪ್ರಧಾನವಾಗಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಅದೆಲ್ಲ ವಿಚಾರ ಮಾಡುವಾಗ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು ಕಂಡು ಬರ್ತಾ ಇದೆ. ದ್ವಿತೀಯಾಧಿಪತಿ ದ್ವಿತೀಯವನ್ನು ನೋಡ್ತಾ ಇದ್ದಾನೆ. ಆದರೆ ಈ ಷಷ್ಠದಲ್ಲಿ ಕೂತು ನೋಡ್ತಾ ಇರೋದ್ರಿಂದ ಕೆಲವು ಅಡಚಣೆಗಳು, ಅಂದರೆ ಒಂದು ಕಾಲೇಜಿಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಅದು ಸಿಗಲಿಲ್ಲ, ಅದರಿಂದ ಬೇಸರ ಆಗುವಂಥದ್ದು, ಹೀಗೆಲ್ಲ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಳದೆ ನಮ್ಮ ಪ್ರಯತ್ನ ನಾವು ಬಿಡಬಾರದು ಅನ್ನೋ ದೃಷ್ಟಿಯಿಂದ ನಾವು ಮಾಡಿಕೊಳ್ಳುತ್ತಾ ಹೋಗಬೇಕು. ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಈ ವಿಶೇಷ ವಿದ್ಯಾಭ್ಯಾಸ, ಫಾರಿನ್ಗೆ ಹೋಗಬೇಕು ಅಥವಾ PhD ಮಾಡಬೇಕು ಅನ್ನುವಂತಹ ಆಕಾಂಕ್ಷೆ ಇರುವಂತಹ ವ್ಯಕ್ತಿಗಳಿಗೆ ಪಂಚಮದಲ್ಲಿ ಪಾಪಗ್ರಹದ ಯೋಗ, ಪಂಚಮಾಧಿಪತಿ ಷಷ್ಠದಲ್ಲಿ ಬಂದಿರೋದ್ರಿಂದ ಈ ತಿಂಗಳು ಅಂತಹ ಅನುಕೂಲಗಳು ಕಾಣಿಸ್ತಾ ಇಲ್ಲ. ಅಂದರೆ ನಮಗೆ ಅಡಚಣೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹದ್ದು. ಇನ್ನು ಈ ಚತುರ್ಥದಲ್ಲಿ ಶನಿ ಬಂದ ಕಾರಣ ನಿಮ್ಮ ತಾಯಿಯ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹದ್ದು, ಅಥವಾ ಈ ಮಣಿಗಂಟಿನ ಸಮಸ್ಯೆ ಅಥವಾ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುವಂತಹದ್ದು, ತಾಯಿಯವರಿಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಈ 3ನೇ ಮನೆಯಲ್ಲಿ ಚಂದ್ರ ಬರುವಂತಹದ್ದು, 3ನೇ ಮನೆ ಶನಿ ಚತುರ್ಥದಲ್ಲಿ ಹೋದ ಕಾರಣ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಸ್ವಲ್ಪ ವ್ಯಾಜ್ಯ, ಅಣ್ಣ ತಮ್ಮಂದಿರ ವಿಷಯದಲ್ಲಿ ಗಲಾಟೆಗಳಾಗುವಂತಹದ್ದು, ಆಸ್ತಿ ವಿಭಜನೆ ಇತ್ಯಾದಿಗಳಿಗೆ ಸ್ವಲ್ಪ ಗಲಾಟೆ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಕುಲದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಹೊಲ ಗದ್ದೆಗಳಿದ್ದರೆ ಆ ಗದ್ದೆಯಲ್ಲಿರ್ತಕ್ಕಂತಹ ದೇವಿ ಏನಾದರೂ ಇದ್ದರೆ ಆ ದೇವಿಯನ್ನು ವಿಶೇಷವಾಗಿ, ಅಥವಾ ಮುನೇಶ್ವರನೋ ದೇವಿಯೋ ಇದ್ದರೆ ಅಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭೂಮಿಯಿಂದಾಗಿ ಬರತಕ್ಕಂತಹ ವ್ಯಾಜ್ಯಗಳು ದೂರವಾಗ್ತದೆ. ಇನ್ನು ಪಂಚಮಾಧಿಪತಿ ಷಷ್ಠದಲ್ಲಿ ಬರೋದು, ಪಂಚಮದಲ್ಲಿ ಪಾಪಗ್ರಹರ ಯೋಗ. ಹಾಗಾಗಿ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಅಡಚಣೆ ಬರುವಂತಹದ್ದು, ಸಂತಾನದ ಲಾಭ ಆಗದೇ ಇರುವಂತಹದ್ದು, ಅಥವಾ ಕೆಲವು ಸಂತಾನ ಆದ ವ್ಯಕ್ತಿಗಳಿಗೆ ಅಥವಾ ಈ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸ್ವಲ್ಪ ಏನಾದರೂ ಹೊಟ್ಟೆ ನೋವು ಕಾಣಿಸಿಕೊಳ್ಳುವಂತಹದ್ದು ಅವಾಗವಾಗ. ಹಾಗಾಗಿ ಆ ಸಂದರ್ಭದಲ್ಲಿ ಬೇಗ ಮೆಡಿಕಲ್ಗೆ ಸಂಬಂಧಪಟ್ಟ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ಅದಷ್ಟೇ ಅಲ್ಲದೇನೆ ಸರ್ಪದೋಷದಿಂದಲೂ ಕೂಡ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸರ್ಪದೋಷಗಳು ನಿಮ್ಮ ಜಾತಕದಲ್ಲಿಯೂ ಕೂಡ ಏನಾದರೂ ದೋಷಗಳಿದ್ದಾವ ಅಂತ ಒಮ್ಮೆ ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಡೆಸಿಕೊಳ್ಳಿ. ಆವಾಗ ಸಂತಾನದ ಬಗ್ಗೆ, ಸಂತಾನದ ವಿಷಯಕವಾಗಿ ನಮಗೆ ಯಾವುದೇ ತೊಂದರೆಗಳು ಬರದೆ ಸಂತೋಷವಾಗಿ ಜೀವನವನ್ನು ನಡೆಸಬಹುದು. ಇನ್ನು 6ನೇ ಮನೆಯಲ್ಲಿ ರವಿ ಗುರುಗಳ ಯೋಗ. ಹಾಗಾಗಿ ಬರ್ತಕ್ಕಂತಹ ದೋಷಗಳು, ಅನಾರೋಗ್ಯಗಳು ಇದ್ದರೂ ಅನಾರೋಗ್ಯ ಪರಿಹಾರವಾಗುತ್ತೆ. ಆದರೆ ಈ ಗುರು ಮೌಢ್ಯ ಇರುವ ಕಾರಣ ಈ ಸಪ್ತಮಾಧಿಪತಿ ಒಂದು ಯೋಗ, ಇದು ಸ್ವಲ್ಪ ಜಾಗ್ರತೆ ಮಾಡಿ ವೃಶ್ಚಿಕ ರಾಶಿಯವರು. ನಾನು ಯಾವತ್ತೂ ಹೇಳೋದಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳುವಂತಹ ಕೃಷ್ಣನ ಮಾತಿಗೆ ಅನುಗುಣವಾಗಿ ನಾವು ನಮ್ಮ ಧರ್ಮಾಚರಣೆಯನ್ನು ನಾವು ರಕ್ಷಣೆ ಮಾಡ್ತಾ ಬರಬೇಕು. ಅದನ್ನು ಸಪ್ತಮಾಧಿಪತಿಯ ಜೊತೆಗೆ
ಈ ರವಿ ಇರುವಂತಹದ್ದು, ಜೊತೆಗೆ ಗುರು ಮೌಢ್ಯ. ಹಾಗಾಗಿ ನಾವು ಯಾವ ಧರ್ಮದಲ್ಲಿದ್ದೇವೆ ಆ ಧರ್ಮದ ಬಗ್ಗೆ ನಮಗೆ ಅಸಡ್ಡೆ ಬರುವಂತಹದ್ದು, ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ. ಗುರು ಜ್ಞಾನವನ್ನು ಕೊಡುವಂತಹವನು, ಅವನಿಗೆ ಮೌಢ್ಯ ಬಂದಾಗ ಏನಾಗುತ್ತೆ, ಜ್ಞಾನದ ಬದಲು ಅಜ್ಞಾನ ಜಾಸ್ತಿ ಆಗುತ್ತೆ, ಭ್ರಾಂತಿ. ಆದ್ದರಿಂದ ನಮ್ಮ ಧರ್ಮದ ಬಗ್ಗೆ ನಮಗೆ ಒಲವಿಲ್ಲದೆ ಅನ್ಯ ಧರ್ಮದ ಬಗ್ಗೆ ಒಲವು ಜಾಸ್ತಿ ಆಗುವಂತಹದ್ದು. ಅದರಿಂದಾಗಿ ಬೇರೆ ಬೇರೆಯ ಕೃತ್ಯಗಳಿಗೆ ನಾವು ಕೈ ಹಾಕುವಂತಹ ಸಾಧ್ಯತೆಗಳಿದೆ. ಅದು ಸಪ್ತಮಾಧಿಪತಿಯಾದಂತಹ ಶುಕ್ರನ ಒಂದು ಯೋಗ ಇರುವ ಕಾರಣ ವೈವಾಹಿಕ ವಿಷಯದಲ್ಲಿ ಸ್ತ್ರೀಯ ವಿಷಯಕವಾಗಿ ಅನ್ಯ ಧರ್ಮೀಯ ಸ್ತ್ರೀಯರನ್ನು ನಾವು ಇಷ್ಟಪಡುವಂತಹದ್ದು, ಅಥವಾ ಅನ್ಯ ಧರ್ಮಕ್ಕೆ ನಾವು ವ್ಯತ್ಯಾಸ ಆಗಿಬಿಡುವಂತಹದ್ದು. ಯಾಕೋಸ್ಕರ? ಸ್ತ್ರೀಗೋಸ್ಕರವಾಗಿ. ಈ ರೀತಿಯಾದಂತಹ ಒಂದು ಪ್ರಚೋದನೆ ನಮಗೆ ಸಿಗುವ ಸಾಧ್ಯತೆ ಇದೆ. ಅದರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ ಗಮನ ಹರಿಸಬೇಕು. ನಮ್ಮ ಧರ್ಮ, ನಮ್ಮ ಆಚರಣೆಗಳನ್ನು ಕೈ ಬಿಡದೆ ನಾವು ಮುಂದುವರೆದಾಗ, ವಿಶ್ವಾಸದಲ್ಲಿ ಮುಂದುವರೆದಾಗ ಖಂಡಿತ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಕಷ್ಟ ಇಲ್ಲ ಅಂತ ನಾನು ಹೇಳೋಲ್ಲ, ಕಷ್ಟ ಇರುತ್ತೆ. ಇದ್ದ ಕಷ್ಟವನ್ನು ನಾವು ಹೇಗೆ ನೀವು ಮುಂದುವರಿಸಿಕೊಂಡು ಹೋಗಬೇಕು ಅಂತಂದರೆ, ನಾವು ಒಳ್ಳೆ ರೀತಿಯಲ್ಲಿ ಧರ್ಮಾಚರಣೆ ಮಾಡಿಕೊಂಡೇ ನಾವು ಮುಂದುವರಿಸಬೇಕು. ಬೇರೆ ಧರ್ಮಕ್ಕೆ ಹೋದ್ವಿ ನಮಗೆ ಕಷ್ಟ ಇಲ್ಲ ಅಂತ ಯಾರಾದರೂ ಹೇಳಿ ನೋಡೋಣ? ಖಂಡಿತವಾಗಿಯೂ ಎಲ್ಲ ಧರ್ಮದವರಿಗೂ, ಮನುಷ್ಯನಾದ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟ ಇದ್ದೇ ಇರುತ್ತೆ. ಕಾರಣ ನಾವು ಹುಟ್ಟುವುದೇ ನಮ್ಮ ಕಷ್ಟವನ್ನು, ನಮ್ಮ ಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರ, ಆಯಿತಾ? ಆದ್ದರಿಂದ ಕರ್ಮಫಲ ಎಲ್ಲ ಜಾತಿ ವರ್ಗಕ್ಕೂ, ಎಲ್ಲ ವರ್ಣದವರಿಗೂ ಅಥವಾ ಎಲ್ಲ ಧರ್ಮದವರಿಗೂ ಕೂಡ ಸರ್ವೇ ಸಾಮಾನ್ಯ. ಆದ್ದರಿಂದ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಆ ರೀತಿಯಾದಂತಹ ಪ್ರಚೋದನೆ ಬಂದರೂ ಅದನ್ನು ಪಕ್ಕಕ್ಕೆ ಸರಿಸಿ ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡಬೇಕು. ಆವಾಗ ಒಳ್ಳೆಯ ಹೆಂಡತಿ ನಮ್ಮ ಕೈ ಹಿಡಿದು ನಮ್ಮ ಧರ್ಮಾಚರಣೆಯಿಂದ ನಮಗೆ ಬರಬಹುದಾದಂಥ ಎಲ್ಲ ಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಳಬಹುದು. ಇನ್ನು ಈ ಅಷ್ಟಮಾಧಿಪತಿ ಆಗಿರತಕ್ಕಂತಹ ಬುಧ ಪಂಚಮದಲ್ಲಿ ಬಂದದ್ದರಿಂದ ಆ ಬುಧನೂ ಕೂಡ ನಮ್ಮ ಬುದ್ಧಿಯನ್ನು ಪ್ರಚೋದಿಸ್ತಾನೆ. ಆಗಲೇ ಹೇಳಿದ ಹಾಗೆ ಅವನು ಕೂಡ ನೀಚದಲ್ಲಿರೋದರಿಂದ ನೀಚದ ನಮಗೆ ಬುದ್ಧಿ ಪ್ರೇರಣೆ ಆಗುವಂತಹದ್ದು, ಬೇಡದ ಕೆಲಸದಕ್ಕೆ ಒಲವು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಆದರೆ ಸ್ವಲ್ಪ ಜಾಗೃತರಾಗಿ ನಾವು ನಮ್ಮ ಬುದ್ಧಿಯನ್ನು ಯಾರ ಕೈಗೂ ಕೊಡದೆ ನಾವು ನಮ್ಮ ಬುದ್ಧಿಯನ್ನು ನಾವೇ ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ಗುರು ಬರಬೇಕಾಗತ್ತೆ. ಗುರು ಮೌಢ್ಯ ಇರುವ ಕಾರಣ ನೀವು ಪ್ರಧಾನವಾಗಿ ಒಂದು ನಾಗದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ನಾಗದೇವರನ್ನು ಆರಾಧಿಸ್ತಾ ಬಂದ್ರಿ ಅಂತ ಆದರೆ ಖಂಡಿತವಾಗಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಕಡೆಗೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಪ್ರಚೋದಿತವಾಗುತ್ತೆ. ಸಂತೋಷವಾಗಿ ನಾವು ಜೀವನವನ್ನು ನಡೆಸಬಹುದಾಗಿದೆ. ಅಷ್ಟೇ ಅಲ್ಲದೆ ವೃಶ್ಚಿಕ ರಾಶಿಯವರಿಗೆ ಈ 9ರಲ್ಲಿ ಮಾಂದ್ಯ ಯೋಗ, 9ನೇ ಭಾವಾಧಿಪತಿಯಾದ ಚಂದ್ರ ತೃತೀಯದಲ್ಲಿ ಬರುವುದು, ಆ 9ನೇ ಸ್ಥಾನಕ್ಕೆ ಪಾಪಗ್ರಹದ ದೃಷ್ಟಿಯೂ ಇಲ್ಲ, ಶುಭಗ್ರಹದ ದೃಷ್ಟಿಯೂ ಇಲ್ಲ. ಆದ್ದರಿಂದ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ 50-50 ಅಂತ ಹೇಳ್ತಾರೆ. ತೀರಾ ಅನಾರೋಗ್ಯವೂ ಅಲ್ಲ, ತೀರಾ ಆರೋಗ್ಯವೂ ಅಲ್ಲ, ಈ ಥರದಲ್ಲಿ. ಮತ್ತು ಅದಲ್ಲದೆ ಮಾನಸಿಕವಾಗಿರತಕ್ಕಂತಹ ಒಂದಿಷ್ಟು ಅಸಮಾಧಾನ ಏನಾದರೂ ಬರಬಹುದು. ಆದ್ದರಿಂದ ನಿಮ್ಮ ವಿಷಯಕವಾಗಿ ಅವರ ಹತ್ರ ಏನಾದರೂ ಬೇಸರ ಇದ್ದರೆ ಅದನ್ನು ಮಾತನಾಡುವ ಮುಖಾಂತರ ಪರಿಹಾರ ಮಾಡಿಕೊಳ್ಬಹುದು. ಇನ್ನು ವಿವಾಹ ಆಗದವರಿಗೆ ವಿವಾಹದ ಯೋಗ ಅಂತ ಹೇಳಬಹುದು. ಇನ್ನು ಉದ್ಯೋಗದಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಈ 13-14ರ ನಂತರ ಕಾಲದಲ್ಲಿ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುತ್ತಾನೆ ಭಗವಂತ. ಇನ್ನು ಈ ಗುರು ಈ ತಿಂಗಳ ಕೊನೆಗೆ, ಮೇ ತಿಂಗಳ ಕೊನೆಗಾಗುವಾಗ ಬದಲಾವಣೆ ಆಗುತ್ತೆ. ಒಳ್ಳೆ ಗುರುಬಲವೂ ಕೂಡ ಕೂಡಿ ಬರುತ್ತೆ. ಲಾಭಾಧಿಪತಿ ಆಗಿರತಕ್ಕಂತಹ ಬುಧ ನೀಚದಲ್ಲಿ ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಒಂದು ಸ್ವಲ್ಪ ಜಾಗೃತರಾಗಿರಿ. ಅದು ಕೊಟ್ಟದ್ದು ಹಣ ಬರದೇ ಇರುವಂತಹದ್ದು, ಅದಕ್ಕೋಸ್ಕರ ಒಂದಿಷ್ಟು ಪರದಾಡುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ವ್ಯಯಾಧಿಪತಿಯಾದಂತಹ ಶುಕ್ರ ಷಷ್ಠದಲ್ಲಿರುವುದರಿಂದ ನಾನು ಆಗಲೇ ತಿಳಿಸಿದ್ದೇನೆ, ಸ್ತ್ರೀ ವಿಷಯಕವಾದಂತಹ ಆಪತ್ತುಗಳು, ಸ್ತ್ರೀ ವಿಷಯಕವಾಗಿರತಕ್ಕಂತಹ ಸಂಪತ್ತು ನಾಶಗಳೆಲ್ಲ ಕಂಡು ಬರ್ತಾ ಇದೆ. ಹಾಗಾಗಿ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ನಾವು ವಿಶೇಷವಾಗಿ ರುದ್ರದೇವರ ಆರಾಧನೆ, ಶಿವನ ಆರಾಧನೆಯನ್ನು ಮಾಡಿ ಪ್ರತಿನಿತ್ಯ ನಮಃ ಶಿವಾಯ ಎನ್ನುವಂತಹ ಮಂಗಳಕರವಾದಂತಹ ಶಿವನ ಮಂತ್ರವನ್ನು ಜಪಿಸ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಅವಕಾಶ ಇದ್ದಾಗ ನಿಮ್ಮ ನಕ್ಷತ್ರದ ದಿವಸ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಖಂಡಿತ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾನೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.